ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪ್ಲಿಫೈಡ್ ಬಯಾಲಜಿ. ಇವತ್ತಿನ ವಿಡಿಯೋದಲ್ಲಿ ಥರ್ಡ್ ಚಾಪ್ಟರ್ ಏನಿದೆ ಪ್ಲಾಂಟ್ ಕಿಂಗ್ಡಮ್, ಇದ್ರದ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದೆಲ್ಲ ಬರ್ಬೋದು ಎಕ್ಸಾಮಿಗೆ ಅಂತ ನೋಡೋಣ. ಕ್ವಶನ್ಸ್ ನ ನೋಡೋದಕ್ಕಿಂತ ಮುಂಚೆ ಚಾಪ್ಟರ್ ವೇಟೇಜ್ ಏನಿದೆ ಅದನ್ನ ತಿಳ್ಕೊಳ್ಳೋಣ. ಇದು ಆನ್ಯುವಲ್ ಎಕ್ಸಾಮ್ಗೆ ನಿಮ್ಗೆ ಈ ಚಾಪ್ಟರ್ ಇಂದ 6 ಮಾರ್ಕ್ಗೆ ಕ್ವಶನ್ ಕೇಳ್ತಾರೆ. 2 ಮಾರ್ಕ್ ಮತ್ತೆ MCQ 3 ಮಾರ್ಕ್ ಇದನ್ನ ಕೇಳ್ಬಹುದು. ಅದೇ ನೀವು ಯೂನಿಟ್ ಟೆಸ್ಟ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡೋದಾದ್ರೆ 2 ಮಾರ್ಕ್, 3 ಮಾರ್ಕ್, ಇವನ್ 5 ಮಾರ್ಕ್ ಕೂಡ ನೀವು ಮಿಡ್ ಟರ್ಮ್ ಮತ್ತೆ ಯೂನಿಟ್ ಟೆಸ್ಟ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಫಸ್ಟ್ ಈಗ 2 ಮಾರ್ಕ್ಸ್ ಕ್ವಶನ್ಸ್ ಯಾವ್ದೆಲ್ಲ ಬರುತ್ತೆ ಅಂತ ನೋಡೋಣ. ನೀವು ಯಾವ ತರ ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಇಲ್ಲಿ 2 ಮಾರ್ಕ್ಸ್ಗೆ ಅಂತಂದ್ರೆ, ವಾಟ್ ವಾಸ್ ದ ಬೇಸಿಸ್ ಆರ್ ದ ಕ್ರೈಟೀರಿಯಾ ಫಾರ್ ದ ಕ್ಲಾಸಿಫಿಕೇಶನ್ ಬೈ ಲಿನಿಯರ್ ಸಿಸ್ಟಮ್. ನಿಮ್ಗೆ 3 ಕ್ಲಾಸಿಫಿಕೇಶನ್ ಸಿಸ್ಟಮ್ ಬರುತ್ತಲ್ಲ, ಆ ಕ್ಲಾಸಿಫಿಕೇಶನ್ ಸಿಸ್ಟಮ್ ಬೇಸ್ ಮೇಲೆ ಕ್ವಶನ್ಸ್ ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಅದನ್ನ ನೀವು ನೋಡ್ಕೊಂಡಿರ್ಬೇಕಾಗುತ್ತೆ. 2 ಮಾರ್ಕ್ ಕೇಳುವಂತ ಚಾನ್ಸಸ್ ಇರುತ್ತೆ. ಹಾಗೆ ಇಂಪಾರ್ಟೆನ್ಸ್ ಆಫ್ ಪಿಗ್ಮೆಂಟ್ಸ್ ಏನಿದೆ, ಬ್ರೌನ್ ಆಲ್ಗೆ ಆಗಿರ್ಬೋದು, ಗ್ರೀನ್ ಆಲ್ಗೆ ಆಗಿರ್ಬೋದು, ಇಲ್ಲಾಂದ್ರೆ ರೆಡ್ ಆಲ್ಗೆ ಆಗಿರ್ಬೋದು, ಅದರದ್ದು ಪಿಗ್ಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್, ಡಿಫರೆನ್ಸ್ ಬಿಟ್ವೀನ್ ಐಸೋಗ್ಯಾಮಸ್ ಅಂಡ್ ಆನ್ಐಸೋಗ್ಯಾಮಸ್, ಇದ್ರ ಬೇಸ್ ಮೇಲೂ ಕ್ವಶನ್ಸ್ ಕೇಳ್ತಾರೆ. ಎಕ್ಸಾಂಪಲ್ಸ್ ಕೂಡ ನೋಡ್ಕೊಂಡಿರಿ. ನೆಕ್ಸ್ಟ್ ನೋಡೋದಾದ್ರೆ ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ಬ್ರಯೋಫೈಟ್ಸ್. ಬ್ರಯೋಫೈಟ್ಸ್ ಅಷ್ಟೇ ಅಲ್ಲ, ಈವನ್ ಆಲ್ಗೆ ಕೂಡ ತುಂಬಾನೇ ಇಂಪಾರ್ಟೆಂಟ್. ಎರಡನ್ನೂ ಎಕನಾಮಿಕ್ ಇಂಪಾರ್ಟೆನ್ಸ್ ಏನೇನು ಕೊಟ್ಟಿದ್ದಾರೆ ಎಲ್ಲ ನೋಡ್ಕೊಂಡಿರಿ. ಮತ್ತೆ ಇನ್ಯಾವ್ದೆಲ್ಲ ಕ್ವಶನ್ಸ್ ಕೇಳ್ಬೋದು ಅಂತಂದ್ರೆ, ನಾನು ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ಆಲ್ಗೆ ಹೇಳ್ದೆ ಅಲ್ಲ, ಸೊ ಅದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟ್, ವಾಟ್ ಆರ್ ದ 2 ಸ್ಟೇಜಸ್ ಆಫ್ ಗೆಮೆಟೋಫಿಟಿಕ್ ಫೇಸಸ್ ಆಫ್ ಮಾಸಸ್ ಕೇಳ್ಬೋದು. 4 ಕ್ಲಾಸಸ್ ಆಫ್ ಟೆರಡೋಫೈಟ್ಸ್ ಕೇಳ್ಬೋದು. ಹಾಗೆ ಮೇಲ್ ಗೆಮೆಟೋಫೈಟ್, ಜಿಮ್ನೋಸ್ಪಮ್ ಅಲ್ಲಿ ಇರುವಂತ ಮೇಲ್ ಗೆಮೆಟೋಫೈಟ್ ಹೆಸರೇನು, ಹಾಗೆ ಅದರದ್ದು ಡೆವಲಪ್ಮೆಂಟ್ ಹೇಗಾಗುತ್ತೆ ಇದನ್ನ ಕೇಳ್ಬೋದು. ಈ ಜಿಮ್ನೋಸ್ಪಮ್ ಲೀಫ್ ಅಡಾಪ್ಟೇಷನ್ ಏನಿದೆಲ್ಲ, ಇದನ್ನ ಕ್ವಶನ್ ಇದೆ ಸೇಮ್ ಹೇಗ್ ಕೊಟ್ಟಿದ್ದೀನಿ ಹಾಗೆ ಕೇಳ್ತಾರೆ ಅಂತ ಹೇಳೋದಕ್ಕಿಲ್ಲ, ಅದನ್ನ ಬೇರೆ ತರನೂ ಟ್ವಿಸ್ಟ್ ಮಾಡಿ ಕೇಳ್ತಾರೆ. ಸೊ ಅದು ಲೀಫ್ ಅಡಾಪ್ಟೇಷನ್ ಏನಿದೆ ಅದನ್ನ ಸ್ವಲ್ಪ ನೋಡ್ಕೊಂಡಿರಿ. ಫರ್ದರ್ ನೀವು 2 ಮಾರ್ಕ್ಸ್ ಕ್ವಶನ್ಸ್ ನೋಡೋದಾದ್ರೆ ಇನ್ಯಾವ ತರ ಕೇಳ್ತಾರೆ ಅಂದ್ರೆ, ಎಕ್ಸ್ಪ್ಲೈನ್ ದ ಹೆಟ್ರೋಸ್ಪೋರಸ್ ನೇಚರ್ ಆಫ್ ಜಿಮ್ನೋಸ್ಪರ್ಮ್, ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಮೈಕ್ರೋಸ್ಪೋರೋಫಿಲ್, ಮೆಗಾಸ್ಪೋರೋಫಿಲ್, ಇದು ಕೂಡ ಜಿಮ್ನೋಸ್ಪರ್ಮ್ ಅಲ್ಲಿ ಬರುತ್ತೆ. ಹಾಗೆ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದ ರೋಡೋಫೈಸಿ, ಫಿಯೋಫೈಸಿ, ಡಿಫರೆನ್ಸ್ ಬಿಟ್ವೀನ್ ದ ಲಿವರ್ವರ್ಟ್ ಅಂಡ್ ಮಾಸಸ್, ಈ ತರ ಡಿಫ್ರೆನ್ಸಸ್ ನ ಕೇಳ್ತಾರೆ. ಲಾಸ್ಟ್ ಒನ್ ಏನ್ ಕೊಟ್ಟಿದ್ದೀನಲ್ಲ, ಡಿಫರೆನ್ಸ್ ಬಿಟ್ವೀನ್ ಹೋಮೋಸ್ಪೋರಸ್, ಹೆಟ್ರೋಸ್ಪೋರಸ್, ಇದನ್ನ ಸ್ವಲ್ಪ ಇಂಪಾರ್ಟೆಂಟ್ ಆಗಿ ನೀವು ಕಲ್ತ್ಕೊಂಡಿರಿ. ಎಕ್ಸಾಂಪಲ್ ವಿತ್ ಎಕ್ಸಾಂಪಲ್ ನೋಡ್ಕೊಂಡಿರಿ. MCQ ಅಲ್ಲಿ ಕೂಡ ಬರುವಂತ ಚಾನ್ಸ್ ಇರುತ್ತೆ ಇದು. ನೆಕ್ಸ್ಟ್, ಇವಾಗ 3 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದೆಲ್ಲ ಬರ್ಬೋದು ನೋಡೋಣ. ಯೂಶಲಿ 3 ಮಾರ್ಕ್ಸ್ಗೆ ಕೇಳುವಂತ ಕೆಲವೊಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ ಅದನ್ನ ನಾನು ಇಲ್ಲಿ ಪಿಕ್ ಮಾಡ್ಕೊಂಡಿದ್ದೀನಿ. ಮೆನ್ಷನ್ ದ 3 ಕ್ಲಾಸಿಫಿಕೇಶನ್ ಸಿಸ್ಟಮ್ ಆಫ್ ಎಂಜಿಯೋಸ್ಪರ್ಮ್ ಆಗಿರ್ಬೋದು, ರೈಟ್ ಅ ನೋಟ್ ಆನ್ ರಿಪ್ರೊಡಕ್ಷನ್ ಇನ್ ಆಲ್ಗೆ ಆಗಿರ್ಬೋದು, ಹಾಗೇನೆ ಹೌ ಆರ್ ದ ಆಲ್ಗೆ ಕ್ಲಾಸಿಫೈಡ್ ಆನ್ ದ ಬೇಸಿಸ್ ಆಫ್ ಫ್ಯೂಷನ್ ಆಫ್ ಗ್ಯಾಮೆಟ್ಸ್, ಇದನ್ನು ಕೂಡ ಕೇಳ್ತಾರೆ. ರೈಟ್ ಎನಿ 6 ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಆಫ್ ಕ್ಲೋರೋಫೈಸಿ ಕೇಳ್ಬೋದು, ರೋಡೋಫೈಸಿ ಕೇಳ್ಬೋದು. 3 ಕ್ಲಾಸಸ್ ಏನಿದೆ ಅದರಲ್ಲಿ ಯಾವ್ದಾದ್ರು ಕೇಳ್ಬೋದು. ನೀವು ಪ್ಯಾಟರ್ನ್ ಒಂದೇ ತರ ಇರುತ್ತೆ, ಯಾವ ತರ ಬರೀಬೇಕು ಅಂತ ನೋಡ್ಕೊಂಡಿದ್ರೆ ನಿಮ್ಗೆ ಈಸಿಯಾಗಿ ಆನ್ಸರ್ ಮಾಡಬಹುದು. ಹಾಗೆ ಬೇರೆ ಯಾವ್ದೆಲ್ಲ ಬರ್ಬೋದು ಅಂತ ಹೇಳಿದ್ರೆ, ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಬ್ರೌನ್ ಆಲ್ಗೆ, ರೆಡ್ ಆಲ್ಗೆ ಯಾವ್ದಾದ್ರು ಕೇಳ್ಬೋದು ಅಂತ ಹೇಳ್ದೆ ಅಲ್ವಾ. ಸೊ ಮೂರನ್ನು ಕಲ್ತ್ಕೊಂಡಿರಿ ನೀವು. ಏನಾದ್ರು ಕ್ವಶನ್ ಕೇಳಿ ಆನ್ಸರ್ ಮಾಡ್ಬೋದು. ಹಾಗೆ ಎಕಲಾಜಿಕಲ್ ಇಂಪಾರ್ಟೆನ್ಸ್ ಆಫ್ ಮಾಸಸ್ ಕೇಳಬಹುದು. ಡಯಾಗ್ರಾಮ್ ಕೇಳೋದಾದ್ರೆ ಇಲ್ಲಿ ಫಿನೇರಿಯಾ ಏನ್ ಕೊಟ್ಟಿದ್ದೀನಲ್ಲ, ಈ ಫಿನೇರಿಯಾ ಡಯಾಗ್ರಾಮ್ ನ ಯೂಶಲಿ ಕೇಳ್ತಾರೆ. ಡಯಾಗ್ರಾಮ್ ಇದರಿಂದ ಪಿಕ್ ಮಾಡೋದಾದ್ರೆ, ಸೊ ಅದನ್ನು ಕಲ್ತ್ಕೊಂಡಿರಿ ನೀವು. ನೆಕ್ಸ್ಟ್, ಸೆಕ್ಷುಯಲ್ ರಿಪ್ರೊಡಕ್ಷನ್ ಇನ್ ಟೆರಡೋಫೈಟ್ಸ್ ಕೇಳಬಹುದು. ಲಾಸ್ಟ್ ಕ್ವಶನ್ ಏನಿದೆ, ಹೆಟ್ರೋಸ್ಪೋರಿ, ವಾಟ್ ಇಸ್ ಹೆಟ್ರೋಸ್ಪೋರಿ, ಕಮೆಂಟ್ ಆನ್ ದ ಸಿಗ್ನಿಫಿಕೆನ್ಸ್ ಅಂಡ್ ಗಿವ್ ಎಕ್ಸಾಂಪಲ್ಸ್, ಇದು ಕೂಡ. ಇನ್ನು 5 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ ನೋಡೋದಕ್ಕಿಂತ ಮುಂಚೆ ಕೆಲವೊಂದು ವಿಷಯಗಳನ್ನ ಹೇಳ್ಬಿಡ್ತೀನಿ. ಈ ಚಾಪ್ಟರ್ ಏನಿದೆ ಇದು ಎಷ್ಟೋ ಜನ ಸ್ಟೂಡೆಂಟ್ಸ್ ಕಷ್ಟ ಅಂತ ತಿಳ್ಕೊಂಡು ಇದನ್ನ ಟಚ್ ಮಾಡೋದಕ್ಕೆ ಹೋಗಿರಲ್ಲ. ಪ್ಲಾಂಟ್ ಕಿಂಗ್ಡಮ್ ತುಂಬಾ ಕಷ್ಟ ಅಪ್ಪ, ಏನೇನೋ ಹೆಸರು ಬರುತ್ತೆ, ನಮ್ಗೆ ನೆನ್ಪಿಟ್ಕೊಳಕ್ ಆಗಲ್ಲ ಅಂತ ಹೇಳ್ತಿರ್ತಾರೆ. ಸೊ ಅಂತವರಿಗೆ ಈಸಿ ಆಗ್ಲಿ ಅಂತ ಕೆಲವೊಂದು ಟ್ರಿಕ್ಸ್ ಗಳನ್ನೆಲ್ಲ ಫಾಲೋ ಮಾಡಿ ನಾನು ಈ ಟಾಪಿಕ್ ಗಳನ್ನ ಸಿಂಪ್ಲಿಫೈ ಮಾಡಿ ನನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ. ಆ ವಿಡಿಯೋಗಳೆಲ್ಲ ಅವೈಲೇಬಲ್ ಇದೆ ನನ್ನ ಚಾನಲ್ ಅಲ್ಲಿ, ನೀವು ಅದನ್ನ ಚೆಕ್ ಮಾಡ್ಕೊಂಡು ಈಸಿ ವೇ ಅಲ್ಲಿ ಕಲ್ತ್ಕೊಳ್ಬಹುದು. ಹಾಗೆ ಮೈಂಡ್ ಮ್ಯಾಪ್ ನ ಕೂಡ ನಾನು ರೆಡಿ ಮಾಡಿ ಕೊಟ್ಟಿದ್ದೀನಿ. ಆ ಮೈಂಡ್ ಮ್ಯಾಪ್ ನೋಡ್ಕೊಂಡ್ರೆ ನಿಮ್ಗೆ ಕಂಪ್ಲೀಟ್ ಚಾಪ್ಟರ್ ನ ಯಾವ ರೀತಿ ಸಿಂಪ್ಲಿಫೈಡ್ ವೇ ಅಲ್ಲಿ ಕಲಿಬಹುದು ಅಂತ ನಿಮ್ಗೆ ಒಂದು ಐಡಿಯಾ ಸಿಕ್ಬಿಡುತ್ತೆ. ಸೊ ಆಗ ನಿಮ್ಗೆ ಕಷ್ಟ ಅನ್ಸೋದೇ ಇಲ್ಲ, ಚಾಪ್ಟರ್ ತುಂಬಾನೇ ಈಸಿ ಅನ್ಸುತ್ತೆ. ಸೊ ಈ ಮೈಂಡ್ ಮ್ಯಾಪ್ ಆಗ್ಲಿ, ಟ್ರಿಕ್ಸ್ ಗಳಾಗ್ಲಿ, ಇದನ್ನ ಫಾಲೋ ಮಾಡ್ಕೊಂಡು ನೀವು ಕಲ್ತ್ಕೊಳ್ಳಿ. ಇನ್ನು ಚಾಪ್ಟರ್ ನ ನೀಟಾಗಿ ಅರ್ಥನೇ ಮಾಡ್ಕೊಂಡಿಲ್ಲ ಅಂತಂದ್ರೆ ಕಂಪ್ಲೀಟ್ ಚಾಪ್ಟರ್ ಎಕ್ಸ್ಪ್ಲನೇಷನ್ ಕೂಡ ವಿಡಿಯೋ ಅವೈಲೇಬಲ್ ಇದೆ, ಅದನ್ನು ಕೂಡ ನೀವು ನೋಡ್ಕೊಂಡು ಮತ್ತೆ ಈ ಕ್ವಶನ್ಸ್ ನ ನೋಡ್ಕೊಳ್ಳಿ. ಬನ್ನಿ ಇವಾಗ 5 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದೆಲ್ಲ ಬರ್ಬೋದು ಅಂತ ನೋಡೋಣ. ನಾನು ಯಾವಾಗ್ಲೇ ಹೇಳ್ದೆ ಅಲ್ಲ ನಿಮ್ಗೆ, 5 ಮಾರ್ಕ್ ಯೂಶಲಿ ನಿಮ್ಗೆ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಕೇಳಲ್ಲ. ಆದ್ರೆ ನಿಮ್ಮ ಮಿಡ್ ಟರ್ಮ್ ಅಲ್ಲಿ, ಯೂನಿಟ್ ಟೆಸ್ಟ್ ಅಲ್ಲಿ 5 ಮಾರ್ಕ್ ಕ್ವಶನ್ಸ್ ಕೇಳ್ತಾರೆ. ಅಲ್ಲಿ ಇಂಪಾರ್ಟೆಂಟ್, ತುಂಬಾನೇ ಇಂಪಾರ್ಟೆಂಟ್ ನಿಮ್ಮ ಮಿಡ್ ಟರ್ಮ್ ಅಲ್ಲಿ ಆಗ್ಲಿ, ಯೂನಿಟ್ ಟೆಸ್ಟ್ ಅಲ್ಲಿ ಆಗ್ಲಿ. ಅದ್ರಲ್ಲೂ ಟೆರಡೋಫೈಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಹಾಗೆ ಜಿಮ್ನೋಸ್ಪಮ್, ಬ್ರಯೋಫೈಟ್ಸ್, ಈ ಮೂರೇನಿದೆ ಇದು ತುಂಬಾನೇ ಇಂಪಾರ್ಟೆಂಟ್. ರಿಪೀಟೆಡ್ ಆಗಿ 5 ಮಾರ್ಕ್ಗೆ ಅದನ್ನೇ ಕೇಳೋದು. ಸೊ ಅದನ್ನ ನೀವು ಕ್ಲೀನ್ ಆಗಿ ಕಲ್ತ್ಕೊಂಡಿರ್ಬೇಕಾಗುತ್ತೆ. ಕನ್ಫ್ಯೂಸ್ ಆಗ್ತಿದೆ ಅಂದ್ರೆ ನಾನು ಹೇಳ್ದೆ ಅಲ್ಲ, ನನ್ನ ವಿಡಿಯೋಗಳನ್ನ ಫಾಲೋ ಮಾಡಿ ನಾನು ಸಿಂಪಲ್ ವೇ ಅಲ್ಲಿ ಹೇಗ್ ಕಲಿಬೇಕು ಅಂತೆಲ್ಲ ವಿಡಿಯೋಸ್ ಹಾಕಿದೀನಿ. ಸೊ ಅದ್ರ ಹೆಲ್ಪ್ ತಗೊಂಡು ನೀವು ಕಲ್ತ್ಕೊಳ್ಬಹುದು. ಸೊ ಈ ಮೂರು ಏನಿದೆ ಇದು ಇಂಪಾರ್ಟೆಂಟ್. ಅದನ್ನ ಬಿಟ್ರೆ ಥ್ಯಾಲೋಫೈಟ್ಸ್ ಕೂಡ ಕೇಳಬಹುದು
ಯಾವುದು ಅದಕ್ಕೆ ಅದನ್ನು ಮೆನ್ಷನ್ ಮಾಡಿದ್ದೀನಿ. ಹಾಗೆ ಲೈಫ್ ಸೈಕಲ್ ಏನಿದೆ ಬ್ರಯೋಫೈಟ್ಸ್ ಅಥವಾ ಟೆರಡೋಫೈಟ್ಸ್ ಅದನ್ನು ಕೂಡ 5 ಮಾರ್ಕ್ಸ್‌ಗೆ ಕೇಳುವಂತ ಚಾನ್ಸಸ್ ಇದೆ. ಅದನ್ನ ಬಿಟ್ರೆ ಇನ್ನು 5 ಮಾರ್ಕ್ಸ್‌ಗೆ ಬೇರೆ ಏನೋ ಕ್ವೆಶ್ಚನ್ಸ್ ಕೇಳೋದಕ್ಕೆ ಆಗೋದಿಲ್ಲ ಈ ಚಾಪ್ಟರ್ ಇಂದ. ಸೊ ಇದು 5 ಮಾರ್ಕ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್. ಇನ್ನು ಈ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್‌ಗಳು ನಿಮ್ಗೆ ಪಿಡಿಎಫ್ ಫಾರ್ಮ್ ಅಲ್ಲಿ ಬೇಕು ಅಂದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇದು ಅವೈಲಬಲ್ ಇರುತ್ತೆ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅದನ್ನ ಕ್ಲಿಕ್ ಮಾಡಿ ನೀವು ಪಿಡಿಎಫ್ ನ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಹಾಗೆ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ನಿಮ್ ತರನೇ ಓದ್ತಾ ಇರುವಂತ ನಿಮ್ಮ ಫ್ರೆಂಡ್ಸ್ ಗಳ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಚಾನಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಮುಂದೆ ಹಾಕುವಂತ ಎಲ್ಲಾ ಇಂಪಾರ್ಟೆಂಟ್ ಚಾಪ್ಟರ್ಸ್ ವಿಡಿಯೋಸ್ಗಳು ನಿಮ್ಗೆ ಬೇಕು ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬಂದು ನಿಮ್ಗೆ ಎಲ್ಲಾ ಆನ್ಸರ್ಸ್ ಎಲ್ಲಾ ವಿಡಿಯೋಗಳು ನಿಮ್ಗೆ ಸಿಗುತ್ತೆ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ ವಿತ್ ಅ ನ್ಯೂ ಲೆಸನ್. ಅಂಟಿಲ್ ದೆನ್ ಟೇಕ್ ಕೇರ್. ಬೈ ಬೈ.